ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ರಾಜಕಾರಣದಲ್ಲಿ ಈಗ ಎಲ್ಲವೂ ಅಂದುಕೊಂಡಂತೆ ಸರಳವಾಗಿಲ್ಲ. ಮೇಲ್ನೋಟಕ್ಕೆ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿ ಕಾಣುತ್ತಿರಬಹುದು. ಆದರೆ ತೆರೆಮರೆಯಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳು ಮಾತ್ರ ಭೀಕರವಾಗಿವೆ. ಹೌದು, ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಹೊಸ ಪವರ್ ಸೆಂಟರ್ಗಳು ಸೃಷ್ಟಿಯಾಗುತ್ತಿವೆ. ಇದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಾಯಕತ್ವಕ್ಕೆ ದೊಡ್ಡ ಸವಾಲಾಗಿದೆ. ಬೆಳಗಾವಿಯ ಸಾಹುಕಾರ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿಗಳಿಗೆ ನೇರವಾಗಿಯೇ ಸೆಡ್ಡು ಹೊಡೆಯುತ್ತಿದ್ದಾರೆ. ಅಷ್ಟೇ ಅಲ್ಲ, ಮಹಾರಾಷ್ಟ್ರದಲ್ಲಿ ಏಕನಾಥ ಶಿಂದೆ ಹುಟ್ಟಿಕೊಂಡಂತೆ ಕರ್ನಾಟಕದಲ್ಲೂ ಅಂತಹದ್ದೇ ಒಂದು ಬಂಡಾಯದ ಸುಳಿವು ಸಿಗುತ್ತಿದೆ. ಯಾರು ಆ ಕರ್ನಾಟಕದ ಶಿಂದೆ? ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಮಧ್ಯೆ ಅಂತಹದ್ದೇನಾಯಿತು? ಈ ಎಲ್ಲ ಸ್ಫೋಟಕ ಮಾಹಿತಿಗಳನ್ನು ಇವತ್ತಿನ ಈ ಕಂಪ್ಲೀಟ್ ಪ್ಯಾಕೇಜ್ನಲ್ಲಿ ನಾವು ವಿವರವಾಗಿ ನೀಡಲಿದ್ದೇವೆ. ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಬಿ.ಕೆ. ಹರಿಪ್ರಸಾದ್ ಎಂಟ್ರಿ ಮತ್ತು ಹೊಸ ಪವರ್ ಸೆಂಟರ್. ವೀಕ್ಷಕರೇ, ಕೆಪಿಸಿಸಿ ಅಧ್ಯಕ್ಷರಾಗಿ ಬಿ.ಕೆ. ಹರಿಪ್ರಸಾದ್ ಅವರು ಅಧಿಕಾರ ವಹಿಸಿಕೊಳ್ಳುತ್ತಿರುವುದು ಕಾಂಗ್ರೆಸ್ ಒಳಗಿನ ಲೆಕ್ಕಾಚಾರವನ್ನೇ ಬದಲಿಸಿದೆ. ಇದು ಕೇವಲ ಒಂದು ನೇಮಕಾತಿಯಲ್ಲ, ಇದು ಡಿ.ಕೆ. ಶಿವಕುಮಾರ್ ಅವರ ಕೈಯಲ್ಲಿದ್ದ ಪಕ್ಷದ ಅಧಿಕಾರವನ್ನು ಹಂಚುವ ತಂತ್ರ. ಬಿ.ಕೆ. ಹರಿಪ್ರಸಾದ್ ಅವರು ಯಾರದ್ದೋ ಶಿಫಾರಸಿನಿಂದ ಬಂದವರಲ್ಲ, ಅವರು ನೇರವಾಗಿ ಸೋನಿಯಾ ಗಾಂಧಿ ಅವರ ಅಭ್ಯರ್ಥಿ. ಹರಿಪ್ರಸಾದ್ ಅವರು ತಲೆ ಬಗ್ಗೆ ರಾಜಕಾರಣ ಮಾಡುವವರಲ್ಲ. ಹೀಗಾಗಿ ಮುಖ್ಯಮಂತ್ರಿಗಳ ಜೊತೆ ಅವರ ಸಂಬಂಧ ಹೇಗಿರುತ್ತೆ ಅನ್ನೋದು ಈಗಿನ ಕುತೂಹಲ. ಇವರು ಈಗ ಕಾಂಗ್ರೆಸ್ನ ಹೊಸ ಪವರ್ ಸೆಂಟರ್ ಆಗಿ ಹೊರಹೊಮ್ಮುತ್ತಿದ್ದಾರೆ. ಇದುವರೆಗೂ ಡಿ.ಕೆ.ಶಿ ಅವರ ಮಾತು ವೇದವಾಕ್ಯವಾಗಿತ್ತು. ಆದರೆ ಇನ್ನು ಮುಂದೆ ಹೈಕಮಾಂಡ್ನ ನೇರ ಸಂಪರ್ಕ ಹೊಂದಿರುವ ಹರಿಪ್ರಸಾದ್ ಅವರ ನಡೆ ಕೂಡ ಮುಖ್ಯವಾಗಲಿದೆ. ಸತೀಶ್ ಜಾರಕಿಹೊಳಿ ಸೈಲೆಂಟ್ ಆದರೂ ವೈಲೆಂಟ್. ಈಗ ಸತೀಶ್ ಜಾರಕಿಹೊಳಿ ಅವರ ವಿಷಯಕ್ಕೆ ಬರೋಣ. ಇವರು ಕೂಡ ಈಗ ಮತ್ತೊಂದು ಪ್ರಬಲ ಪವರ್ ಸೆಂಟರ್ ಆಗಿ ಸಿದ್ಧವಾಗುತ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಮಹತ್ವಾಕಾಂಕ್ಷೆಯ ರಾಜಕಾರಣಿ ಎಂಬುದರಲ್ಲಿ ಅನುಮಾನವೇ ಇಲ್ಲ. ನಾನು 2028ಕ್ಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಫೈಟ್ ಮಾಡ್ತೀನಿ ಅಂತ ಸಿದ್ದರಾಮಯ್ಯನವರ ಮುಂದೆಯೇ ಹೇಳಿದವರು ಇವರು. ಸದ್ಯಕ್ಕೆ ಅವರು ಸಿದ್ದರಾಮಯ್ಯ ಕ್ಯಾಂಪ್ನಲ್ಲೂ ಇಲ್ಲ, ಡಿ.ಕೆ.ಶಿ ಕ್ಯಾಂಪ್ನಲ್ಲೂ ಇಲ್ಲ. ಬದಲಾಗಿ ಅವರದ್ದೇ ಒಂದು ಹೊಸ ಕ್ಯಾಂಪ್ ಸೃಷ್ಟಿಸಿಕೊಳ್ಳುತ್ತಿದ್ದಾರೆ. ಲೋಕೋಪಯೋಗಿ ಮಂತ್ರಿಯಾಗಿರುವ ಸತೀಶ್ ಅವರು ಮೊದಲು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದರು. ಆದರೆ ಮಂತ್ರಿ ಸ್ಥಾನ ಇಲ್ಲದಿದ್ದರೆ ಪಕ್ಷ ಮುನ್ನಡೆಸಲು ದುಡ್ಡು ಎಲ್ಲಿಂದ ತರುವುದು ಎಂಬ ಕಾರಣಕ್ಕೆ ಅವರು ಮಂತ್ರಿ ಸ್ಥಾನವನ್ನೇ ಆರಿಸಿಕೊಂಡರು. ಅಂದಿನಿಂದ ಅವರ ಮಾತಿನ ಧಾಟಿ ಬದಲಾಗಿದೆ. ಬಿಡದಿ ಯೋಜನೆ ಮತ್ತು ಡಿ.ಕೆ.ಶಿಗೆ ನೇರ ಸೆಡ್ಡು. ಡಿ.ಕೆ. ಶಿವಕುಮಾರ್ ಅವರ ಕನಸಿನ ಯೋಜನೆಯಾದ ಬಿಡದಿ ಯೋಜನೆ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಎತ್ತಿರುವ ಆಕ್ಷೇಪ ಈಗ ಕಾಂಗ್ರೆಸ್ ಒಳಗೆ ಸಂಚಲನ ಮೂಡಿಸಿದೆ. ಸರ್ಕಾರದ ಭಾಗವಾಗಿರುವ ಒಬ್ಬ ಹಿರಿಯ ಮಂತ್ರಿ ಮುಖ್ಯಮಂತ್ರಿಗಳ ಮಹತ್ವಾಕಾಂಕ್ಷೆಯ ಯೋಜನೆಯನ್ನೇ ಬಹಿರಂಗವಾಗಿ ವಿರೋಧಿಸುವುದು ಸಣ್ಣ ವಿಷಯವಲ್ಲ. ರೈತರ ಬದುಕು ಬೀದಿಗೆ ಬರುತ್ತೆ, ಜನ ವಿರೋಧ ಇದ್ದರೆ ಈ ಯೋಜನೆ ಬೇಡ ಅಂತ ಸತೀಶ್ ನೇರವಾಗಿ ಹೇಳುತ್ತಿದ್ದಾರೆ. ಇದು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಹೊಡೆದ ಸೆಡ್ಡು ಎನ್ನಲಾಗುತ್ತಿದೆ. ಸಚಿವ ಸಂಪುಟ ಸಭೆಯಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸುವ ಮೂಲಕ ಸತೀಶ್ ಅವರು ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಇದು ಡಿ.ಕೆ.ಶಿ ಅವರ ಕಾರ್ಯವಿಧಾನದ ವಿರುದ್ಧ ಸತೀಶ್ ಹೂಡಿರುವ ಮೊದಲ ದೊಡ್ಡ ರಣಕಹಳೆ. ಡಿ.ಕೆ.ಶಿ ಅವರದ್ದು ಬಿಜೆಪಿ ಮಾಡೆಲ್ ರಾಜಕಾರಣವ? ಇನ್ನು ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿರುವ ಒಂದು ಹೇಳಿಕೆ ಇಡೀ ಕಾಂಗ್ರೆಸ್ ಹೈಕಮಾಂಡನ್ನೇ ನಡುಗಿಸಿದೆ. ಡಿ.ಕೆ. ಶಿವಕುಮಾರ್ ಅವರ ಕಾರ್ಯವಿಧಾನ ಕೇಂದ್ರ ಬಿಜೆಪಿಯ ಮಾಡೆಲ್ ತರಹ ಇದೆ ಎಂದು ಸತೀಶ್ ಹೇಳುತ್ತಿದ್ದಾರೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಂದ ಆ ಹೆಚ್ಚುವರಿ 11 ಮತಗಳು ಬಿಜೆಪಿ ಮಾದರಿಯ ರಾಜಕಾರಣದಿಂದ ಬಂದವು ಎಂಬುದು ಅವರ ಗಂಭೀರ ಆರೋಪ. ಒಬ್ಬ ಕಾಂಗ್ರೆಸ್ ಮಂತ್ರಿಯೇ ತನ್ನ ಮುಖ್ಯಮಂತ್ರಿಯ ಬಗ್ಗೆ ಇವರು ಕಾಂಗ್ರೆಸ್ ಮಾದರಿಯನ್ನು ಅನುಸರಿಸುತ್ತಿಲ್ಲ ಎಂದು ಹೇಳುವುದು ಎಷ್ಟು ದೊಡ್ಡ ವಿಷಯ ಅಲ್ವಾ? ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಒಂದೇ ಆದರೆ ಜನ ನಮಗೆ ಯಾಕೆ ಮತ ಹಾಕಬೇಕು ಎಂಬ ಪ್ರಶ್ನೆಯನ್ನು ಸತೀಶ್ ಎತ್ತುತ್ತಿದ್ದಾರೆ. ಇದು ಸೈದ್ಧಾಂತಿಕ ದಿವಾಳಿತನವನ್ನು ತೋರಿಸುತ್ತಿದೆಯಾ ಎಂಬ ಚರ್ಚೆ ಈಗ ಶುರುವಾಗಿದೆ. ಸಾಫ್ಟ್ ಹಿಂದುತ್ವ ವರ್ಸಸ್ ಎಡಪಂಥೀಯ ಸಿದ್ಧಾಂತ. ಸತೀಶ್ ಜಾರಕಿಹೊಳಿ ಅವರು ಪ್ರಖರ ಎಡಪಂಥೀಯ ಚಿಂತನೆಯುಳ್ಳವರು ಮತ್ತು ಧರ್ಮ ರಾಜಕಾರಣವನ್ನು ವಿರೋಧಿಸುವವರು. ಆದರೆ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ನೀರಿನಲ್ಲಿ ಮುಳುಗಿ ಸ್ನಾನ ಮಾಡುವುದು, ಜಗ್ಗಿ ವಾಸುದೇವ್ ಅವರ ಪಕ್ಕ ಕುಳಿತುಕೊಳ್ಳುವುದು ಮತ್ತು ಬಿಜೆಪಿಯವರ ಜೊತೆ ಹೆಚ್ಚು ಕಾಣಿಸಿಕೊಳ್ಳುವುದು ಸತೀಶ್ ಅವರಿಗೆ ಇಷ್ಟವಾಗುತ್ತಿಲ್ಲ. ಬಿಜೆಪಿ ಮಾಡೆಲ್ ಅಂದರೆ ಧರ್ಮ ಮತ್ತು ರಾಜಕಾರಣವನ್ನು ಮಿಕ್ಸ್ ಮಾಡುವುದು ಎಂದು ಸತೀಶ್ ವಿಶ್ಲೇಷಿಸುತ್ತಾರೆ. ಡಿ.ಕೆ.ಶಿ ಅವರ ಈ ಸಾಫ್ಟ್ ಹಿಂದುತ್ವದ ನಡೆ ಕಾಂಗ್ರೆಸ್ ಮೂಲ ಸಿದ್ಧಾಂತಕ್ಕೆ ವಿರುದ್ಧವಾಗಿದೆ ಎಂಬುದು ಅವರ ವಾದ.
ಇದರಿಂದ ಪಕ್ಷದ ಸಿದ್ಧಾಂತವನ್ನೇ ಫಾಲೋ ಮಾಡದಿದ್ದರೆ ಬೋರ್ಡ್ ತೆಗೆದು ಬಿಜೆಪಿ 2 ಅಂತ ಹಾಕಿಕೊಳ್ಳಿ ಎಂದು ಅವರು ವ್ಯಂಗ್ಯವಾಡಿದ್ದಾರೆ. ಕರ್ನಾಟಕದ ಏಕನಾಥ ಶಿಂದೆ ಯಾರಾಗಬಹುದು? ಈಗ ಅಸಲಿ ಪ್ರಶ್ನೆಗೆ ಬರೋಣ. ಕರ್ನಾಟಕದ ರಾಜಕಾರಣದಲ್ಲಿ ಏಕನಾಥ ಶಿಂದೆ ಆಗುವವರು ಯಾರು? ಸದ್ಯಕ್ಕೆ 20 ಮಂದಿ ಮಂತ್ರಿಗಳಾಗಬಹುದು. ಆದರೆ 40 ರಿಂದ 50 ಜನ ಶಾಸಕರು ಮಂತ್ರಿ ಸ್ಥಾನ ಸಿಗದೆ ಬಂಡೇಳುವ ಸಾಧ್ಯತೆ ಇದೆ. ಇವರೆಲ್ಲರಿಗೂ ನಾಯಕತ್ವ ನೀಡುವ ವ್ಯಕ್ತಿಯೇ ಕರ್ನಾಟಕದ ಶಿಂದೆ ಆಗ್ತಾರೆ. ಇದಕ್ಕೆ ಸತೀಶ್ ಜಾರಕಿಹೊಳಿ ಅವರ ಹೆಸರೇ ಯಾಕೆ ಕೇಳಿ ಬರುತ್ತಿದೆ ಎಂದರೆ, ಅವರು ಅಹಿಂದ ವರ್ಗದ ಧೀಮಂತ ನಾಯಕ ಮತ್ತು ವಾಲ್ಮೀಕಿ ಸಮುದಾಯದ ಪ್ರಬಲ ಮುಖಂಡ. ಅವರ ಹಿಂದೆ ಒಂದು ದೊಡ್ಡ ಶಾಸಕರ ಗುಂಪು ಇದೆ. ಒಂದು ವೇಳೆ ಮಂತ್ರಿ ಸ್ಥಾನ ಸಿಗದ ಶಾಸಕರು ಬಂಡೆದ್ದು ಸತೀಶ್ ಅವರನ್ನು ನಾಯಕ ಅಂತ ಒಪ್ಪಿಕೊಂಡರೆ ಸರ್ಕಾರ ಸಂಕಷ್ಟಕ್ಕೆ ಸಿಲುಕುವುದು ಖಚಿತ. ಅಷ್ಟೇ ಅಲ್ಲ, ಅವರ ಸಹೋದರ ರಮೇಶ್ ಜಾರಕಿಹೊಳಿ ಅವರು ಮಹಾರಾಷ್ಟ್ರದ ನಾಯಕರ ಜೊತೆ ಉತ್ತಮ ಸಂಬಂಧ ಹೊಂದಿರುವುದು ಇದಕ್ಕೆ ಪೂರಕವಾಗಿದೆ. ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ಮತ್ತು ಬಿ.ಕೆ. ಹರಿಪ್ರಸಾದ್ ಅವರ ಮನೆಗಳು ಒಂದೇ ಕಿಲೋಮೀಟರ್ ದೂರದಲ್ಲಿದ್ದರೂ ಅವರ ನಡುವೆ ಸಮನ್ವಯತೆ ಇಲ್ಲ. ಪಕ್ಷ ಮತ್ತು ಸರ್ಕಾರದ ನಡುವೆ ಸಂಘರ್ಷ ಶುರುವಾಗಿದೆ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡುತ್ತಿದ್ದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ದೊಡ್ಡ ರಾಜಕೀಯ ಬದಲಾವಣೆ ಸಂಭವಿಸಬಹುದು ಎಂಬುದು ಸ್ಪಷ್ಟವಾಗುತ್ತಿದೆ. ವೀಕ್ಷಕರೇ, ನಿಮಗೇನನ್ನಿಸುತ್ತೆ? ಕರ್ನಾಟಕದಲ್ಲಿ ಶಿಂದೆ ಪರ್ವ ಶುರುವಾಗುತ್ತಾ? ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಮಾಹಿತಿಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.